ಸರ್ ನಮ್ದೆಲ್ಲ ಬಂದು 25 years ಆಫ್ ವಾರಂಟಿ ಇರುತ್ತೆ. ವಿತ್ ಅವ್ರಿಗೆ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ತೀವಿ ನಾವು ನಮ್ಮ ಕಂಪ್ನಿ ಕಡೆಯಿಂದ. ವಿತ್ ಸೀಲು ಸಿಗ್ನೇಚರ್ ಎಲ್ಲ ಇರುತ್ತೆ ಅದರಲ್ಲಿ. ವಿದಿನ್ 25 years ಏನೇ. ಸೊ ಇದೆಲ್ಲ ಬಂದು ನಿಮಗೆ ಅಕ್ರಿಲಿಕ್ಕು ಪ್ಲಸ್ಸು ಚಾರ್ಕೋಲ್ ಪ್ಯಾನಲ್ಸ್ ಎಲ್ಲ ಯೂಸ್ ಮಾಡಿ ಜಸ್ಟ್ ಒಂದು ಬಂದ ತಕ್ಷಣ ಒಂದು ಅಟ್ರಾಕ್ಷನ್. ನಮ್ಮ ಇಲ್ಲಿ ಮುಂಚೆಂದು ಇರಲಿಲ್ಲ ಇಲ್ಲಿ ದೇವ್ರ ಮನೆ. ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ಥರ ಇತ್ತು ಅಂದರೆ ನಮ್ಗೆ ದೇವ್ರ ಮನೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಬೇಕೇ ಬೇಕು ಅಂತ. ಸೊ ನಂಗೆ ಇದೇ ಬೇಕು ಅಂತ ಅವ್ರು ಪರ್ಟಿಕ್ಯುಲರ್ ಆಗಿ ಇದೇ ಬೇಕು ಅಂತ ಹೇಳಿ ಮಾಡಿಸಿರೋದು, ಅಂದರೆ ಕಸ್ಟಮೈಸ್ ಮಾಡಿ. ಸೊ ನನಗೆ ಈ ವಾಲ್ಗೆ ಹಿಂಗೆ ಬೇಕೇ ಬೇಕು, ಜಸ್ಟ್ ನಾನು ಫೋಟೋ ಹಾಕೋತೀನಿ ಹಾರ್ಸು ಅಂತ ಅವ್ನು ಹೇಳಿದರು. ಸೊ ಸರ್ ಹಾರ್ಸ್ ಬೇಡ, ಸೊ ನಾವು ಈ ಥರ ಮಾಡಿ ಸೆಂಟ್ರಲ್ಲಿ ಬೇಕಾದ್ರೆ ನಾವು ವಾಲ್ಪೇಪರಲ್ಲಿ ನಾವು ಮಾಡಿಸ್ಕೊಡ್ತೀವಿ ಅಂತ ಈ ಥರ ಮಾಡಿಸಿರೋದು. ಅವಾಗ ನಾವು ಎಂಟ್ರಿ ಆಗ್ತೀವಲ್ಲ ಅವಾಗ ಆನ್ ಆಗಿರುತ್ತೆ. ಇನ್ ಕೇಸ್ ನಾವು ಏನಾದರೂ ಹಂಗೆ ಹೋದರೆ ಅದು ಆಫ್ ಆಗಿರುತ್ತೆ, ಇಲ್ಲ ಅಂತಂದರೆ ಆಟೋಮೆಟಿಕ್ ಸ್ಲೋ ಆಗಿರುತ್ತೆ. ಮ್ಯಾಮ್ ನಿಮಗೆ ಇಲ್ಲೊಂದು ಮ್ಯಾಜಿಕ್ ತೋರಿಸ್ತೀನಿ. ಜಸ್ಟ್ ನಿಮ್ಮ ಕೈನ ಈ ಥರ ಸ್ವೈಪ್ ಮಾಡಿ ಮೇಲ್ಗಡೆ. ಸೊ ಇದು ಆನ್ ಆಯಿತು. ನೆಕ್ಸ್ಟ್ ವಾಪಸ್ ಹಂಗೆ ನೀವು ರಿಟರ್ನ್ ಬನ್ನಿ, ಆಫ್ ಆಗುತ್ತೆ. ಅಲ್ಲಿವರೆಗೂ ತಳ್ಳೋದೇನು ಬೇಡ, ಜಸ್ಟ್ ನೀವು ಹಿಂಗೆ ಮಾಡಿ ಆಟೋಮೆಟಿಕ್ ಅದು ಕ್ಲೋಸ್ ಆಗುತ್ತೆ. ಸಾಫ್ಟ್ ಕ್ಲೋಸೇ ಇರುತ್ತೆ, ಹಾಕಕ್ಕೆ ಸ್ಪೇಸ್ ಇಲ್ಲ, ನೆಕ್ಸ್ಟ್ ಓಡಾಡೋಕೆ ಆಗಲ್ಲ ಅಂತಾನೆ ನಾವು ಈ ಥರ ಪ್ಲಾನ್ ಮಾಡಿ ಅವರಿಗೆ ಡೈನಿಂಗ್ ಟೇಬಲ್ ಪ್ರೊವೈಡ್ ಮಾಡಿ. ನಿಮಗೆ ವಾಲ್ಪೇಪರ್ ಇದೆ. ಸೊ ವಾಲ್ಪೇಪರು ಪ್ಲಸ್ ಡೂಕೋ ಪೇಂಟು. ನೆಕ್ಸ್ಟ್ ಸೆಂಟ್ರಲ್ಲಿ ಏನು ಗ್ರೀನ್ ಕಲರ್ ನೋಡ್ತಾ ಇದ್ದೀರಲ್ಲ, ಇದು ಫ್ಲೂಟೆಡ್. ಆ್ಯಕ್ಚುಲಿ HD ಸಮರ್ ಶೀಟಲ್ಲಿ CNC ಮಾಡಿಸಿ ಈ ಥರ ಮಾಡಿರೋದು. ಸರ್ ಇಲ್ಲಿ ಬೆಡ್ ನೋಡೋಕ್ಕೆ ತುಂಬ ದೊಡ್ಡದಾಗಿ ಇರೋ ಸ್ಟೋರೇಜು ಇದೆಯಾ? ಹೌದು ಮ್ಯಾಮ್, ವಿತ್ ಸ್ಟೋರೇಜ್ ನಾವು ಬೆಡ್ ಕೊಡೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲೆ ಇಕ್ಬೇಕಾ? ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಗೆಸ್ಟ್ ರೂಮ್. ಸೊ ಗೆಸ್ಟ್ ರೂಮಲ್ಲಿ ಜಸ್ಟ್ ಅವ್ರಿಗೆ ಸಿಂಪಲ್ ಮಾಡಿದ್ದೀವಿ. ಜಸ್ಟ್ ವಾರ್ಡ್ರೋಬ್ ಆಯಿತು, ಲಾಫ್ಟ್ ಆಯಿತು. ಹಾಯ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಈ ಮನೇಲಿ ಏನೇನ ಇಂಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಹಾಯ್ ಸರ್, ನಮಸ್ಕಾರ. ಹಾಯ್, ನಮಸ್ತೆ. ನಿಮ್ಮ ನೇಮ್? ಸನ್ನಿ ಅಂತ. ನಿಮ್ಮ ಕಂಪ್ನಿ? ನಮ್ದು ಬಂದು ಯೂನಿಕ್ ಡಿಸೈನ್ ಸ್ಟುಡಿಯೋ ಅಂತ ನಮ್ಮದು ಇಂಟೀರಿಯರ್ ಫರ್ಮ್ ಇರೋದು ಬೆಂಗಳೂರಲ್ಲಿ. ಸರ್ ಮನೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ, ಇದಕ್ಕೆ ನೀವು ಏನೆಲ್ಲ ಇಂಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡು ರೆಡಿ ಮಾಡಿದ್ದೀರಿ? ಏನೇನು ಮೆಟೀರಿಯಲ್ಸ್ನ ಹಾಕಿದ್ದೀರಾ? ಬನ್ನಿ ಮ್ಯಾಮ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ತೋರಿಸ್ಕೊಡಿ ಸರ್. ಸೊ ಇದು ನೀವು ಎಂಟ್ರಿ ಆದ ತಕ್ಷಣ ಜಸ್ಟ್ ಇದೊಂದು ವಾರ್ಮ್ ವೆಲ್ಕಮ್ ಥರ. ಸೊ ಇದೆಲ್ಲ ಬಂದು ನಿಮಗೆ ಅಕ್ರಿಲಿಕ್ಕು ಪ್ಲಸ್ಸು ಚಾರ್ಕೋಲ್ ಪ್ಯಾನಲ್ಸ್ ಎಲ್ಲ ಯೂಸ್ ಮಾಡಿ ಜಸ್ಟ್ ಒಂದು ಬಂದ ತಕ್ಷಣ ಒಂದು ಅಟ್ರಾಕ್ಷನ್. ಸೊ ಆ ಥರ ಇದನ್ನ ಮಾಡಿದೀವಿ. ಸರ್ ಯೂಶಲಿ ಅಪಾರ್ಟ್ಮೆಂಟಲ್ಲಿ ಯಾರು ಕೂಡ ದೇವ್ರ ಮನೆ ಕೊಡಲ್ಲ. ಇದು ಆಲ್ರೆಡಿ ದೇವ್ರ ಮನೆ ಇತ್ತ ಇಲ್ಲ ನೀವೇ ಕಸ್ಟಮೈಸ್ ಮಾಡಿಕೊಟ್ಟಿರೋದು? ನಮ್ಮ ಇಲ್ಲಿ ಮುಂಚೆಂದು ಇರಲಿಲ್ಲ ಇಲ್ಲಿ ದೇವ್ರ ಮನೆ. ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ಥರ ಇತ್ತು ಅಂದರೆ ನಮ್ಗೆ ದೇವ್ರ ಮನೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಬೇಕೇ ಬೇಕು ಅಂತ. ಸೊ ಅವರು ದೇವ್ರ ಮನೆ ಕೇಳಿದ್ಮೇಲೆ ಮತ್ತೆ ನಾವೆಲ್ಲ ಕಸ್ಟಮೈಸ್ ಮಾಡಿ ಇದನ್ನ ಮತ್ತೆ ನಾವು ಕ್ರಿಯೇಟ್ ಮಾಡಿ ಸೊ ಈ ಥರ ಅವ್ರಿಗೆ ದೇವ್ರ ಮನೆ ಮಾಡಿಕೊಟ್ಟಿದ್ದೀವಿ. ಆ್ಯಕ್ಚುಲಿ ಸ್ಪೇಸ್ ಎಲ್ಲ ಬಂದು ಚಿಕ್ಕದಿದೆ, ಬಟ್ ಅವ್ರಿಗೆ ಇದು ಫಸ್ಟ್ ಒಂದು ಬಂದು ಅವ್ರಿಗೆ ನೈವೇದ್ಯ ಇಡೋಕ್ಕೆ ಅಂತ. ನೆಕ್ಸ್ಟ್ ಒಂದು ಬಂದು ಜಸ್ಟ್ ಅವ್ರದ್ದು ಪೂಜಾ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಸ್ಟೋರೇಜ್ ಇದೆ. ಸೊ ಇದೆಲ್ಲ ಬಂದು ನಿಮಗೆ ಟೀ ಕುಡ್ಡಲ್ಲಿ ಮಾಡಿಸಿರೋದು. ಈ ದೇವ್ರ ಮನೆ ತುಂಬ ಚೆನ್ನಾಗಿದೆ, ನನಗೂ ಪರ್ಸ್ನಲಿ ಇಷ್ಟ ಆಯಿತು. ಪ್ರೀಮಿಯಂ ಲುಕ್ ಕಾಣಿಸ್ತಿದೆ. ಬನ್ನಿ ಬೇರೆದು ನೋಡಿ. ಸರ್ ಇದಕ್ಕೆ ಏನೆಲ್ಲ ಇಂಟೀರಿಯಲ್ಸ್ನ ಯೂಸ್ ಮಾಡಿದ್ದೀರಾ? ಮ್ಯಾಮ್ ಇದು ಆ್ಯಕ್ಚುಲಿ ಟಿ ಯೂನಿಟ್ ಬಂದು ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ನನಗೆ ಗೋಲ್ಡ್ ಸ್ಟಿಪ್ಪೇ ಬೇಕು, ಸೊ ನನಗೆ ಇದೇ ಬೇಕು ಅಂತ ಅವ್ರು ಪರ್ಟಿಕ್ಯುಲರ್ ಆಗಿ ಇದೇ ಬೇಕು ಅಂತ ಹೇಳಿ ಮಾಡಿಸಿರೋದು, ಅಂದರೆ ಕಸ್ಟಮೈಸ್ ಮಾಡಿ. ಆಮೇಲೆ ನೆಕ್ಸ್ಟು ನಮ್ಮ ಕಡೆ ಯಾವ ಥರ ಇರುತ್ತೆ ಅಂತಂದರೆ, ಒಂದು ನಾವು ಅವ್ರಿಗೆಲ್ಲ ಗೈಡ್ ಮಾಡಿ ಡಿಸೈನ್ಸ್ ಎಲ್ಲ ಮಾಡಿ ತೋರಿಸ್ತೀವಿ. ಇಲ್ಲ ಅವ್ರ ಹತ್ರ ಏನೋ ಸ್ವಲ್ಪ ಅವ್ರದ್ದು ಮೈಂಡಲ್ಲಿ ಇದೇ ಇರುತ್ತೆ, ನಮ್ಮ ಮನೆ ಹಿಂಗೆ ಬರಬೇಕು, ಇದೇ ಫೋಟೋ ಎಲ್ಲ ತೋರಿಸ್ತಾರೆ. ಸೊ ಆ್ಯಸ್ ಪರ್ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಮತ್ತೆ ನಾವು ಕಸ್ಟಮೈಸ್ ಮಾಡಿ ಅವ್ರ ಮನೆಗೆ ಆಗೋ ಥರ. ಆಮೇಲೆ ಇದೆಲ್ಲ ಬಂದು ನಿಮಗೆ ಇದು ಪ್ರೊಫೈಲ್ ಡೋರ್, ಜಸ್ಟ್ ಅವ್ರಿಗೆ ಸೆಟಪ್ ಬಾಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ. ಆಮೇಲೆ ಇನ್ನೊಂದು, ಈ ಮನೆಯಲ್ಲಿ ನೀವು ಎಲ್ಲಾದರೂ ಹುಡುಕಿ ಇಲ್ಲಿ ನಿಮ್ಗೆಲ್ಲೂ ನಿಮಗೆ ನಾರ್ಮಲ್ ಕ್ಲೋಸ್ ಸಿಗಲ್ಲ. ಇವನ್ ಲಾಫ್ಟಿಗೂ ಕೂಡ ಸಾಫ್ಟ್ ಕ್ಲೋಸೇ. ಜಸ್ಟ್ ನೀವು ಪುಷ್ ಮಾಡಿಬಿಟ್ರೆ ಆಟೋಮೆಟಿಕ್ ಅದು ಕ್ಲೋಸ್ ಆಗೇ ಆಗುತ್ತೆ. ಪಟ್ ಅಂತ ಬಡ್ಕೊಳ್ಳೋದು ಸೌಂಡ್ ಏನು ಬರಲ್ಲ ನಿಮಗೆ. ಸರ್ ಆ್ಯಕ್ಚುಲಿ ನಾನು ಮನೆಗೆ ಬಂದಿದ ತಕ್ಷಣ ಇದ್ರ ಬಗ್ಗೆ ಕೇಳಬೇಕು ಅಂತ ಅನ್ನಿಸ್ತು, ಯಾಕೆ ನಾನು ಬಂದಿದ ತಕ್ಷಣ ಅಟ್ರಾಕ್ಟ್ ಆಗಿದೆ. ಇದನ್ನೆಲ್ಲ ಏನು ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀರಾ ಸರ್? ಮ್ಯಾಮ್ ಇದೆಲ್ಲ ಬಂದು ನಿಮಗೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದನ್ನ WPC ಮೋಲ್ಡಿಂಗು ಅಂತಾರೆ, ವಾಲ್ ಮೋಲ್ಡಿಂಗ್ಸು. ಸೊ ಜಸ್ಟ್ ಒಂದು ಖಾಲಿ ವಾಲ್ ಬಿಡೋಕ್ಕಿನ ಈ ಥರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ನೆಕ್ಸ್ಟ್ ಈ ವಾಲು ಜಸ್ಟ್ ಈ ಸಿನ್ರಿ ನಾವು ಥೀಮ್ ಕೊಟ್ಟಿದ್ದೀವಿ. ಇಲ್ಲಿ ಬಂದರೆ ನಿಮಗೆ ಇದು 7 hours ಏನು ಕಾಣ್ತಾ ಇದೆಯಲ್ಲ, ಇದೆಲ್ಲ ಬಂದು ನಿಮಗೆ ಇದು ಜಸ್ಟ್ ವಾಸ್ತು ಪ್ರಕಾರ. ಇದು ಆ್ಯಕ್ಚುಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಮಾಡಿರೋದು. ಸೊ ನನಗೆ ಈ ವಾಲ್ಗೆ ಹಿಂಗೆ ಬೇಕೇ ಬೇಕು, ಜಸ್ಟ್ ನಾನು ಫೋಟೋ ಹಾಕೋತೀನಿ ಹಾರ್ಸು ಅಂತ ಅವ್ನು ಹೇಳಿದರು. ಸೊ ಸರ್ ಹಾರ್ಸ್ ಬೇಡ, ಸೊ ನಾವು ಈ ಥರ ಮಾಡಿ ಸೆಂಟ್ರಲ್ಲಿ ಬೇಕಾದ್ರೆ ನಾವು ವಾಲ್ಪೇಪರಲ್ಲಿ ನಾವು ಮಾಡಿಸ್ಕೊಡ್ತೀವಿ ಅಂತ ಈ ಥರ ಮಾಡಿಸಿರೋದು. ಸರ್ ಈ ಲೈಟ್ಸ್ ಎಲ್ಲ ಇಷ್ಟೊಂದು ಅಟ್ರಾಕ್ಟಿವ್ ಆಗಿದೆ, ಇದನ್ನ ನೀವೇ ಮಾಡಿಸಿರೋದಾ ಇಲ್ಲ ಅವ್ರ ಸೆಲೆಕ್ಷನ್? ಇಲ್ಲ ಮ್ಯಾಮ್, ಆ್ಯಕ್ಚುಲಿ ಲೈಟ್ಸ್ ಎಲ್ಲ ಬಂದು ನಾವೇ ಕಸ್ಟಮರ್ಗೆ ಸಜೆಷನ್ ಕೊಟ್ಟು ಇದನ್ನೇ ನೀವು ಪರ್ಚೇಸ್ ಮಾಡಬೇಕು ಅಥವಾ ನಮ್ಗೆ ಹೇಳಿದ್ರೆ ನಾವೇ ತೊಗೊಂಡು ನಾವು ಫಿಟ್ಟಿಂಗ್ ಮಾಡಿರ್ತೀವಿ. ಇಲ್ಲ ಆ್ಯಸ್ ಪರ್ ಅದು ಕಸ್ಟಮರ್ ಇದ್ರ ಮೇಲೆ ಹೋಗುತ್ತೆ.
ಸೊ ಅವ್ರಿಗೆ ಯಾವ ಥರ ಬೇಕೋ ಅವ್ರು ತೊಗೊಂಬಂದ್ರೆ ಅದು ಸೂಟ್ ಆಗಲ್ಲ. ಸೊ ಅವಾಗ ನಾವು ಅವ್ರಿಗೆ ಹೇಳ್ತೀವಿ ಸರ್ ಇದು ವಾಲ್ಗೆ ಇದೇ ಥರ ಲೈಟಿಂಗ್ಸ್ ಬೇಕು ಅಂತ ಅವ್ರಿಗೆ ರೆಫರೆನ್ಸ್ ನಾನು ಫೋಟೋನು ಕಳಿಸ್ತೀನಿ. ಸೊ ಆ ಥರ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಬಂದಿರೋದು. ಸರ್ ನಾನು ಆಲ್ರೆಡಿ ಎಲ್ಲ ನೋಡ್ಕೊಂಡು ಬಂದೆ, ಎಲ್ಲ ಕಡೆನೂ ವೈಟ್ ಸ್ವಿಚಸ್ ಇದೆ, ಇಲ್ಲಿ ಮಾತ್ರ ಈ ಸ್ವಿಚ್ ಇದೆ ಅಲ್ವಾ, ಏನಕ್ಕೆ? ಕಲರ್ ಕಾಂಬಿನೇಷನ್ ಇಲ್ಲ ಕ್ವಾಲಿಟಿ ವೈಸ್ ಹಾಕಿದ್ದೀರಾ? ಯಾವ್ದಕ್ಕೋಸ್ಕರ ಇದನ್ನ ಮಾತ್ರ ಈ ಕಲರ್ನ ಇಲ್ಲಿ ಹಾಕಿರೋದು? ಮ್ಯಾಮ್ ಕ್ವಾಲಿಟಿ ವೈಸ್ ಆಯ್ತು. ನೆಕ್ಸ್ಟ್ ನಮಗೆ ಮೇನ್ ಅಂತಂದ್ರೆ ಕಲರ್ ಥೀಮ್ ಸ್ವಲ್ಪ ಇದು ಕಾಂಟ್ರಾಸ್ಟ್ ಆಗುತ್ತೆ ಒಳಗಡೆ. ಇನ್ನೊಂದು ಏನು ಅಂತಂದ್ರೆ ನಮ್ದು ಹಾಲ್ ಅಲ್ಲಿ ಮೇನ್ ಅಲ್ಲ, ಯಾರೇ ಬಂದ್ರು ಫಸ್ಟ್ ಹಾಲಿಗೆ ಎಂಟ್ರಿ ಕೊಡ್ತಾರೆ. ಹಾಲ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನಾನು ಇದನ್ನ ಯೂಸ್ ಮಾಡೋದೆಲ್ಲ ಬಂದು ಲೆಗ್ರಾಂಡ್ ಕಂಪ್ನಿ ಒಂದು ಬ್ರ್ಯಾಂಡ್ ಇದೆ, ಲೆಗ್ರಾಂಡ್ ಕಂಪ್ನಿದು ಬಟನ್ಸ್ ಎಲ್ಲ ಹಾಕಿರೋದು ಇಲ್ಲಿ. ಸರ್ ಇದೇನು ಬರೀ ನಾವು ಇಲ್ಲಿ ಬಂದು ನಿಂತ್ಕೊಂಡ್ರೆ ಅದು ಮೂವ್ಮೆಂಟ್ ಕೊಡ್ತಾ ಇದ್ರೆ ಅಷ್ಟೇನ ಅದು ಆನ್ ಆಗೋದು? ಹೌದು ಮ್ಯಾಮ್, ಆಕ್ಚುಲಿ ಇದು ಅಟೋಂಬರ್ಗ್ ಅಂತ ಒಂದು ಕಂಪ್ನಿ ಇದೆ. ಸೊ ಆ ಕಂಪ್ನಿ ಇದು ಫ್ಯಾನ್ ನಾವು ಸಜೆಸ್ಟ್ ಮಾಡಿದ್ದು ಕಸ್ಟಮರ್ಗೆ. ಇದು ಯಾವ ಥರ ಅಂತಂದ್ರೆ ಯಾವಾಗ ನಾವು ಎಂಟ್ರಿ ಆಗ್ತೀವಲ್ಲ ಅವಾಗ ಆನ್ ಆಗಿರುತ್ತೆ. ಇನ್ ಕೇಸ್ ನಾವು ಏನಾದರೂ ಹಂಗೆ ಹೋದ್ರೆ ಅದು ಆಫ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಸ್ಲೋ ಆಗಿರುತ್ತೆ. ಸ್ವಲ್ಪ ಅದ್ರದ್ದು ಏನಿದೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಬಂದು ಕಡಿಮೆ ಆಗುತ್ತೆ. ಇಲ್ಲಿ ಏನ್ ಕಾಣಿಸ್ತಿದೆ? ಬುದ್ಧ ಮತ್ತೆ ದೇವರ ಮನೆ ಮೇಲಿರೋ ಗೋಪುರ. ಇಲ್ಲಿ ಏನ್ ಕಾಣಿಸ್ತಿದೆ ಅಲ್ವಾ, ಇದು ಒಂದೇ ಇಮೇಜ್ ಇರೋದು, 3 ಪಾರ್ಟ್ ಆಗಿ ಮಾಡಿದ್ದಾರೆ, ಕಂಟಿನ್ಯೂಸ್ ಇಮೇಜ್ ಕೊಟ್ಟಿದ್ದಾರೆ. ಈ 3 ಕೂಡ ಇಷ್ಟೊಂದು ಹೈಲೈಟ್ ಆಗಿ ಕಾಣಿಸೋದಕ್ಕೆ ಕಾರಣ ಏನ್ ಗೊತ್ತಾ? ಅಲ್ಲಿರೋ ಸ್ಪಾಟ್ ಲೈಟ್. ಸರ್ ನಮ್ಮಂತ ಹೆಣ್ಮಕ್ಳು ಜಾಸ್ತಿ ಕಾಲ ಕಳೆಯೋದೆ ಕಿಚನ್ ಅಲ್ಲಿ, ಅಲ್ಲಿ ಯಾವ ತರ ಎಲ್ಲ ಇಂಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ರೆಡಿ ಮಾಡಿದ್ದೀರಾ? ತೋರಿಸಿ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಿಚನ್ ಬಂದು ಅಕ್ರಿಲಿಕ್ ಇರೋದು, ಒಂದೇ ಸೇಮ್ ಕಲರ್ ನಾವು ಯೂಸ್ ಮಾಡಿರೋದು. ಆಮೇಲೆ ನೆಕ್ಸ್ಟ್ ಅಕ್ರಿಲಿಕ್ ಆಯಿತು, ಲ್ಯಾಮಿನೇಟ್ಸ್ ಆಯಿತು, ಎಲ್ಲರೂ ನಾವು ಕಸ್ಟಮರ್ ಸೆಲೆಕ್ಷನ್ಗೆ ಬಿಡ್ತೀವಿ. ಫಸ್ಟ್ ಅವ್ರಿಗೆ ನಾವು ಏನು 3D ತೋರಿಸ್ತೀವಲ್ಲ, ಸೊ 3Dಲಿ ಅವ್ರಿಗೆ ಆಲ್ಮೋಸ್ಟ್ ಒಂದು 4 to 5 ಆಪ್ಷನ್ ಕೊಟ್ಟಿರ್ತೀವಿ. ಸೊ ಆ 5 ಆಪ್ಷನಲ್ಲಿ ಅವ್ರು ಯಾವುದಾದ್ರು ಸೆಲೆಕ್ಟ್ ಮಾಡ್ಬೋದು. ಡ್ಯುಯಲ್ ಕಲರು ಕೊಡ್ಬೋದು, ಇಲ್ಲ ಸಿಂಗಲ್ ಕಲರ್ ಥೀಮಲ್ಲೂ ಹೋಗ್ಬೋದು. ಸೊ ಆ ಥರ. ಮ್ಯಾಮ್ ನಿಮಗೆ ಇಲ್ಲೊಂದು ಮ್ಯಾಜಿಕ್ ತೋರಿಸ್ತೀನಿ. ಜಸ್ಟ್ ನಿಮ್ಮ ಕೈನ ಈ ಥರ ಸ್ವೈಪ್ ಮಾಡಿ ಮೇಲ್ಗಡೆ. ಸೊ ಇದು ಆನ್ ಆಯಿತು. ನೆಕ್ಸ್ಟ್ ವಾಪಸ್ ಹಂಗೆ ನೀವು ರಿಟರ್ನ್ ಬನ್ನಿ, ಆಫ್ ಆಗುತ್ತೆ. ಸರ್ ವಾವ್, ಇಷ್ಟೊಂದು ಚೆನ್ನಾಗಿದೆ. ಇಷ್ಟೇನ ಫೀಚರ್ಸ್ ಇರಲ್ಲ, ಇನ್ನೇನಾದ್ರೂ ಇದೆಯಾ ಮ್ಯಾಮ್? ಇದರಲ್ಲಿ ನಿಮಗೆ ಫೀಚರ್ ಅಂತಂದ್ರೆ ಒಂದು ಇದರಲ್ಲಿ ಎನರ್ಜಿ ಸೇವಿಂಗ್, ಅದು BLDC ಮೋಟರ್ ಅಂತ ಬರುತ್ತೆ. ಸೊ ಅದು ಇದೆ. ನೆಕ್ಸ್ಟ್ ನಿಮಗೆ ಇದು 12 years ಆಫ್ ವಾರಂಟಿ ಇದೆ. ನೆಕ್ಸ್ಟ್ ಬಂದು ನಿಮಗೆ ಆಟೋ ಕ್ಲೀನಿಂಗ್ ಟೆಕ್ನಾಲಜಿನೂ ಇದೆ ಇದರಲ್ಲಿ. ನೆಕ್ಸ್ಟ್ ಬಂದು ನಿಮಗೆ ಯಾವುದು ಗೆಸ್ಟರ್ ಮೋಷನ್, ಜಸ್ಟ್ ನೀವು ಹಿಂಗೆ ಕೈ ಇವಾಗ ಏನು ಸ್ವೈಪ್ ಮಾಡಿದ್ರಲ್ಲ, ಸೊ ಇದು ಸೆನ್ಸರ್ ಮೂಲಕ ಇದು ವರ್ಕ್ ಆಗುತ್ತೆ. ಸರ್ ಇದು ಕಾಂಬಿನೇಷನ್ಗೆ ಅಂತಾನೆ ಮಾಡಿರೋದಾ? ಮ್ಯಾಮ್ ಇದು ಒಂದು ಕಾಂಬಿನೇಷನ್ ಆಯಿತು. ನೆಕ್ಸ್ಟ್ ಸ್ವಲ್ಪ ಪ್ರೀಮಿಯಮ್ ಆಗಿ ಕಾಣುತ್ತೆ ಕಿಚನ್. ಈಗ ನಾರ್ಮಲ್ ಆಗಿ ನಾವು ಎಲ್ಲಾನು ಸೇಮ್ ಕೊಟ್ಬಿಟ್ರೆ ಅದು ಆಲ್ಮೋಸ್ಟ್ ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಸ್ವಲ್ಪ ಇದನ್ನ ಹಾಕಿ ಸ್ವಲ್ಪ ಪ್ರೀಮಿಯಂ ಲುಕ್ ಬರುತ್ತೆ ಅಂತ ಇದನ್ನ ನಾವು ಸಜೆಸ್ಟ್ ಮಾಡಿರೋದು. ಮ್ಯಾಮ್ ಇದು ಬಂದು ನಿಮಗೆ ಇದು ವಾಟರ್ ಪ್ಯೂರಿಫೈಯರ್ದು ಒಂದು ಬಾಕ್ಸ್ ಮಾಡಿರ್ತೀವಿ. ಇದನ್ನು ಜಸ್ಟ್ ಇಲ್ಲಿ ಒಳಗಡೆ ವಾಟರ್ ಪ್ಯೂರಿಫೈಯರ್ನ ಪ್ಲೇಸ್ ಮಾಡೋಕ್ಕೆ. ಅಲ್ಲಿವರೆಗೂ ತಳ್ಳೋದೇನು ಬೇಡ, ಜಸ್ಟ್ ನೀವು ಹಿಂಗೆ ಮಾಡಿ ಆಟೋಮೆಟಿಕ್ ಅದು ಕ್ಲೋಸ್ ಆಗುತ್ತೆ, ಸಾಫ್ಟ್ ಕ್ಲೋಸೇ ಇರುತ್ತೆ. ಸರ್ ಹೌದು, ನೀವು ಹೇಳಿದಾಗ ಎಲ್ಲಾನು ಕೂಡ ಸಾಫ್ಟ್ ಕ್ಲೋಸಿಂಗ್ ಇದೆ. ಹೌದು, ಇದೆಲ್ಲ ಆಮೇಲೆ ಇದೆಲ್ಲ ಬಂದ್ರೆ ನಿಮ್ಗೆ ಇದು ಟ್ಯಾಂಡಮ್ ಬಾಕ್ಸ್ ಅಂತೀವಿ. ನೆಕ್ಸ್ಟ್ ಇದೇನು ನೋಡ್ತಾ ಇದ್ರಲ್ಲ, ಫಸ್ಟ್ ಒನ್ ಬಂದು ಇದು ಕಟ್ಲರಿ ಟ್ರೇ ಅಂತೀವಿ. ಇದು ರಿಮೂವ್ ಮಾಡಿ ಮತ್ತೆ ಕ್ಲೀನ್ ಮಾಡಿ ವಾಪಸ್ ಮತ್ತೆ ನೀವು ಪ್ಲೇಸ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಹಾಂ ಮ್ಯಾಮ್, ಇದು ನಾವು ಫಿಕ್ಸ್ ಮಾಡಿರಲ್ಲ, ಜಸ್ಟ್ ರಿಮೂವ್ ಮಾಡಿ ಕ್ಲೀನ್ ಮಾಡೋ ಪರ್ಪಸ್ ಅಂತಾನೆ ಇದನ್ನ ರಿಮೂವಬಲ್ ಕೊಟ್ಟಿರ್ತೀವಿ. ನೆಕ್ಸ್ಟು ಇಲ್ಲಿ ನೀವು ತಳಗಡೆ ನೋಡಿದ್ರೆ ಇದು ಬಂದು ನಿಮಗೆ ಪ್ಲೇಟ್ ಹೋಲ್ಡರ್ ಅಂತೀವಿ, ತಾಲಿ ಟ್ರೇ. ಸೊ ಇಲ್ಲಿ ನಿಮಗೆ ಇದು ಚಿಕ್ಕದು ಆಮೇಲೆ ದೊಡ್ಡದು ಪ್ಲೇಟ್ಸ್ ಎಲ್ಲೂ ಇಲ್ಲಿ ಸ್ಟೋರ್ ಮಾಡ್ಕೋಬೋದು ಸರ್. ಆಮೇಲೆ ಇಲ್ಲಿ ಬಂದರೆ ಇದು ನಿಮಗೆ ಕಾರ್ನರ್ ಬರುತ್ತೆ. ಕಾರ್ನರ್ಗೆ ನಾವು ಫುಲ್ಲಿ ಯೂಟಿಲೈಸ್ ಆಗಲಿ ಅಂತ ಅಂದರೆ ಆ್ಯಕ್ಚುಲಿ ಕಸ್ಟಮರು ಫುಲ್ ಅವ್ರಿಗೆ ಆಕ್ಸೆಸ್ ಬೇಕು ಅಂತ ನಾವು ಈ ಥರ ಎಲ್ ಶೇಪಲ್ಲಿ ಕೊಟ್ಟಿರ್ತೀವಿ. ಸೊ ಆಮೇಲೆ ಇದೆಲ್ಲ ಡೋರ್ ಬಂದು ನಿಮಗೆ 180 ಡಿಗ್ರಿ ಇದು ಓಪನ್ ಆಗುತ್ತೆ. ಇಲ್ಲಿ ಅವ್ರಿಗೆ ಓವನ್ ಇಡೋಕ್ಕೆ ಪ್ಲೇಸ್ ಇರಲಿಲ್ಲ. ಇಲ್ಲೆಲ್ಲೂ ಈಗ ಕಿಚನ್ ಕೌಂಟರ್ ಮೇಲೆ ಇಟ್ಟು ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ, ನನಗೆ ಒಳಗಡೆ ಬೇಕು ಬಟ್ ಎಲ್ಲಿ ಸ್ಟೋರೇಜ್ ಕೊಡ್ತೀರಾ ಅಂತ. ಸೊ ಅದಕ್ಕೆ ಇದನ್ನ ನಾನು ಸ್ವಲ್ಪ ಡೆಪ್ತ್ ಜಾಸ್ತಿ ಕೊಟ್ಟು ಇಲ್ಲಿ ಓವನ್ ಇಡೋಕ್ಕೆ, ಮೇಲ್ಗಡೆ ಬಂದು ಅವ್ರಿಗೆ ಮಿಕ್ಸಿ ಅಥವಾ ಬೇರೆ ಏನಾದರೂ ಸ್ಟೋರೇಜ್ ಇಡೋಕ್ಕೆ ಅಂತ ಅದಕ್ಕೆ ಒಂದು ಏಜ್ ಪಾಯಿಂಟನ್ನು ಇಲ್ಲಿ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಮ್ಯಾಮ್ ನೆಕ್ಸ್ಟು ನೀವು ಇಲ್ಲಿ ಬಂದು ನೋಡಿದ್ರೆ ಮಿನಿಮಮ್ ಸ್ಪೇಸ್, ಆ್ಯಕ್ಚುಲಿ ಸ್ಪೇಸ್ ಇಲ್ಲ, ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನು ಅಂತಂದರೆ ನಮಗೊಂದು ಕ್ರಾಕರಿ ಯೂನಿಟ್ ಪ್ಲಸ್ ಜಾಸ್ತಿ ಸ್ಟೋರೇಜ್ ಬೇಕು ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ನಾವು ಇಲ್ಲೊಂದು ಜಸ್ಟ್ ಒಂದು ಟಾಲ್ ಬಾಕ್ಸ್ ಮಾಡಿದ್ದೀವಿ. ಅವ್ರಿಗೆ ಸ್ಟೋರೇಜು ಆಯಿತು. ನೆಕ್ಸ್ಟು ಇಲ್ಲಿ ಬಂದರೆ ಸೇಮ್ ಇದು ಸ್ಟೋರೇಜ್. ಸರ್ ಇದೆಲ್ಲ ಆಯಿತು, ಡೈನಿಂಗ್ ಟೇಬಲ್ನ ಏನು ಪ್ಲಾನ್ ಮಾಡಿದ್ರೆ ಈ ಸ್ಪೇಸಲ್ಲಿ ಎಲ್ಲಿ ಡೈನಿಂಗ್ ಟೇಬಲ್ನ ಇಡ್ತೀರಾ? ಮ್ಯಾಮ್ ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಡೈನಿಂಗ್ ಟೇಬಲ್. ಆಕ್ಚುಲಿ ಇಲ್ಲಿ ಸ್ಪೇಸ್ ಇಲ್ಲ ಅಂದ್ರೆ ನಾವು ಈ ತರ ಪ್ಲಾನ್ ಮಾಡಿರೋದು.
ಕಡಿಮೆ ಸ್ಪೇಸ್ ಅಲ್ಲಿ ಇಷ್ಟು ಚೆನ್ನಾಗಿ ಹಾ, ಮಾಡಿದ್ದೀರಾ. ಇವಾಗ ಆಕ್ಚುಲಿ ಇಲ್ಲಿ ನಮಗೆ 4 ಸೀಟರು 3 ಸೀಟರು ಆಕ್ಚುಲಿ ಇದು ಡೈನಿಂಗ್ ಏರಿಯಾನೇ, ಬಟ್ ಇಲ್ಲಿ ಹಾಕಕ್ ಸ್ಪೇಸ್ ಇಲ್ಲ, ನೆಕ್ಸ್ಟ್ ಓಡಾಡಕ್ ಆಗಲ್ಲ ಅಂತಾನೆ ಹೌದು. ನಾವು ಈ ತರ ಪ್ಲಾನ್ ಮಾಡಿ ಅವರಿಗೆ ಡೈನಿಂಗ್ ಟೇಬಲ್ ಪ್ರೊವೈಡ್ ಮಾಡಿರೋದು. ಸರ್ ಡೈನಿಂಗ್ ಟೇಬಲ್ ಮಾಡಿದ್ದೀರಾ, ಮತ್ತೆ ಇಷ್ಟೊಂದು ಯೂನಿಕ್ ಲುಕ್ ಯಾಕೆ ಕೊಟ್ಟಿರೋದು, ಏನ್ ಕಾರಣಕ್ಕೆ? ಮ್ಯಾಮ್ ಇವಾಗ ಡೈನಿಂಗ್ ಏರಿಯಾ ಆಲ್ಮೋಸ್ಟ್ ಈಗ ಲೇಡೀಸ್ ಇರೋದು ಇಲ್ಲಿ ಕಿಚನ್ ಅಲ್ಲಿ, ಹಾ ಹೌದು. ಸೊ ಅವರು ಸ್ವಲ್ಪ ಹೆಂಗೆ ಈಗ ಯೂಶಲಿ ಹೇಳ್ತಾರಲ್ಲ, ಅವ್ರು ಹೆಂಗ್ ಕಾಮ್ ಇರ್ತಾರೋ ಮನೆ ಕಾಮ್ ಆಗಿರುತ್ತೆ ಅಂತ. ಸೊ ಅವರು ನೋಡ್ಕೊಂಡು ಈ ತರ ನಾವು ಪ್ಲಾನ್ ಮಾಡಿ ಇದೆಲ್ಲ ಬಿವಲ್ಡ್ ಗ್ಲಾಸು, ನೆಕ್ಸ್ಟ್ ಚಾರ್ಕೋಲ್ ಪ್ಯಾನಲ್ಸು, ಸ್ಟ್ರಿಪ್ ಲೈಟು ಹಾಕಿ ಈ ತರ ಡಿಸೈನ್ ಮಾಡಿದ್ದೀವಿ. ಸರ್ ಅಲ್ಲೊಂದು ಮ್ಯಾಜಿಕ್ ತೋರಿಸಿದ್ರು, ಬನ್ನಿ ನಾನೊಂದು ಮ್ಯಾಜಿಕ್ ತೋರಿಸ್ತೀನಿ. ಸರ್ ಈ ಮನೇಲಿ ಯಾರು ಜಾಸ್ತಿ ಗರ್ಲ್ಸ್ ಇದ್ದಾರಾ? ಇಲ್ಲ ಮ್ಯಾಮ್, ಗರ್ಲ್ಸ್ ಇದಾರೆ ಅಂತೇನಿಲ್ಲ. ಆಕ್ಚುಲಿ ಕಸ್ಟಮರ್ ಏನಂತ ಹೇಳಿದ್ರು, ನಾನು ಜಸ್ಟ್ ಒಂದು ವಾಲ್ ಮೌಂಟ್ ಸಿಂಕ್ ಹಾಕೋತೀನಿ ಅಂತ. ಸೊ ಅದಕ್ಕೆ ನಾನು ಸಜೆಷನ್ ಏನು ಮಾಡಿದ್ವಿ ಅಂತಂದ್ರೆ, ಇಷ್ಟೆಲ್ಲ ಲಕ್ಸುರಿ ಆಗಿ ಮಾಡಿಸಿದ್ದೀರಾ, ಸೊ ಬಂದ ತಕ್ಷಣ ಆಕ್ಚುಲಿ ಇದು ಎಂಟ್ರೆನ್ಸ್ಗೆ ಸ್ವಲ್ಪ ಕಂಡೇ ಕಾಣುತ್ತೆ. ಹೌದು. ಸೊ ಅದಕ್ಕೋಸ್ಕರ ನಾವು ಈ ತರ ಕಸ್ಟಮೈಸ್ ಮಾಡಿ ಒಂದು ಜಸ್ಟ್ ಅವ್ರಿಗೆ ಹ್ಯಾಂಡ್ ವಾಶ್ಗೋಸ್ಕರ ಈ ತರ ಡಿಸೈನ್ ಮಾಡಿ ಕೊಟ್ಟಿರೋದು. ಸರ್ ಇದು ಮಾಸ್ಟರ್ ಬೆಡ್ರೂಮ್? ಹೌದು ಮ್ಯಾಮ್, ಆಕ್ಚುಲಿ ಇದು ಮಾಸ್ಟರ್ ಬೆಡ್ರೂಮ್. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ಬ್ಯಾಕ್ ಡ್ರಾಪ್ ಥೀಮು. ಇದೆಲ್ಲ ಬಂದು ನಾವು ಮಾಡಿರೋದನ್ನ ಡೂಕೋ ಪೇಂಟು, ಪ್ಲಸ್ ಇಲ್ಲಿ ಸೆಂಟ್ರಲ್ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ನಿಮಗೆ ವಾಲ್ ಪೇಪರ್ ಇದೆ. ಸೊ ವಾಲ್ ಪೇಪರು ಪ್ಲಸ್ ಡೂಕೋ ಪೇಂಟು. ನೆಕ್ಸ್ಟ್ ಸೆಂಟ್ರಲ್ ಏನು ಗ್ರೀನ್ ಕಲರ್ ನೋಡ್ತಾ ಇದ್ದೀರಲ್ಲ, ಇದು ಫ್ಲೂಟೆಡ್. ಆಕ್ಚುಲಿ HD ಸಮರ್ ಶೀಟಲ್ಲಿ CNC ಮಾಡಿಸಿ ಈ ಥರ ಮಾಡಿರೋದು. ಸರ್ ಇನ್ನು ಕೇಳಬೇಕು ಅಂದ್ಕೊಂಡೆ, ವಾರ್ಡ್ರೋಬ್ ಒಳಗೆ ಏನಕ್ಕೆ ಲೈಟಿಂಗ್ಸ್ ಹಾಕ್ಸಿರೋದು? ಮ್ಯಾಮ್ ಯೂಶಲಿ ನೀವು ನೋಡ್ತಾ ಇರ್ತೀರಾ, ವಾರ್ಡ್ರೋಬ್ ಒಳಗಡೆ ಆಲ್ಮೋಸ್ಟ್ ಯಾರು ಲೈಟಿಂಗ್ಸ್ ಹಾಕಲ್ಲ, ಯಾಕಂದ್ರೆ ಅವ್ರು ಎಲ್ಲಿ ಏನು ಇಟ್ಟಿರ್ತಾರೆ ಗೊತ್ತಾಗಲ್ಲ. ಕೆಲವೊಂದ್ಸಲಿ ಆಲ್ಮೋಸ್ಟ್ ಒಳಗಡೆ ವಾರ್ಡ್ರೋಬ್ ಅಲ್ಲಿ ಲೈಟ್ ಇರಲ್ಲ, ಬಟ್ ನಾವು ಇವಾಗ ಹೊಸದಾಗಿ ಸ್ವಲ್ಪ ಲೈಟಿಂಗ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ವಾರ್ಡ್ರೋಬ್ ಒಳಗಡೆ. ಬಟ್ ಆಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಸ್ಟಡಿ ಟೇಬಲ್. ಆಕ್ಚುಲಿ ಇಲ್ಲಿನೂ ಸ್ಪೇಸ್ ಇರಲಿಲ್ಲ, ಸೊ ಇದ್ದ ಜಾಗದಲ್ಲೇ ಸ್ವಲ್ಪ ಕಸ್ಟಮೈಸ್ ಮಾಡಿ ನೆಕ್ಸ್ಟ್ ಈ ಥರ ನಾವು ಆಲ್ಮೋಸ್ಟ್ ನೀವು ನೋಡ್ತಾ ಇರ್ತೀರ ಎಲ್ಲ ಆಲ್ಮೋಸ್ಟ್ ಈಗ ಸ್ಕ್ವೇರ್ ಬಾಕ್ಸ್ ಇರುತ್ತೆ. ಸೊ ನಾವು ಈಗ ಸರ್ ಇಲ್ಲಿ ಬೆಡ್ ನೋಡೋಕೆ ತುಂಬಾ ದೊಡ್ಡದಾಗಿ ಇರೋ ಸ್ಟೋರೇಜು ಇದೆಯಾ? ಹೌದು ಮ್ಯಾಮ್, ವಿತ್ ಸ್ಟೋರೇಜ್ ನಾವು ಬೆಡ್ ಕೊಡೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಮೇಲೆ ಎತ್ತಬೇಕಾ? ಸೊ ಇದು ಜಸ್ಟ್ ಮೇಲ್ಗಡೆ ಇದು ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಸ್ಟೋರೇಜ್ ಇರುತ್ತೆ, ಆಮೇಲೆ ದೊಡ್ಡ ದೊಡ್ಡ ಬ್ಯಾಗ್ಸು, ಆಮೇಲೆ ಬ್ಲಾಂಕೆಟ್ಸ್ ಎಲ್ಲ ಇಡೋಕ್ಕೂ ಅವ್ರಿಗೆ ಸ್ಪೇಸ್ ಇರುತ್ತೆ. ಸರ್ ಈ ಬೆಡ್ಡಲ್ಲಿ ಸೈಡ್ ಟೇಬಲ್ಸ್ ಕೊಡಲ್ವಾ? ಆಲ್ಮೋಸ್ಟ್ ಇರುತ್ತೆ ಅಲ್ವಾ? ಮ್ಯಾಮ್ ಸೈಡ್ ಟೇಬಲ್ಸ್ ಇದೆ. ಆ್ಯಕ್ಚುಲಿ ಇಲ್ಲಿ ಸ್ಪೇಸ್ ಇಲ್ಲ ಅಂತ ನಾವು ಇಲ್ಲಿ ಫೋಲ್ಡಿಂಗ್ ಕೊಟ್ಟಿರೋದು. ಓ, ನಿಮಗೆ ರೈಟು ಮತ್ತು ಲೆಫ್ಟ್ ಎಲ್ಲನೂ ಫೋಲ್ಡಿಂಗ್. ಸೊ ಇವಾಗ ಏನು ನೋಡಿದ್ರಲ್ಲ, ಇದೆಲ್ಲ ಮಾಸ್ಟರ್ ಬೆಡ್ರೂಮ್ ಮುಗೀತು. ಸೊ ಇವಾಗ ನೆಕ್ಸ್ಟು ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಅಲ್ಲಿ ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ನೀವು ಇದು ಚಿಲ್ಡ್ರನ್ಸ್ ಬೆಡ್ರೂಮು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಸೊ ಅಲ್ಲಿ ಅವಾಗಲೇ ನೋಡ್ದಂಗೆ ಸೇಮ್ ಲೈಟಿಂಗ್ಸು ಅದೆಲ್ಲ ಸೇಮ್ ಇರುತ್ತೆ. ಬಟ್ ಈ ರೂಮ್ ಬಂದು ಥೀಮ್ ಚೇಂಜ್ ಇದೆ, ಫುಲ್ ಸ್ವಲ್ಪ ವುಡನ್ ಥೀಮ್ ಇದೆ. ಸೊ ಆ್ಯಕ್ಚುಲಿ ಕಸ್ಟಮರ್ಗೆ ವುಡನ್ ಥೀಮ್ ಬೇಕು ನಮ್ಮ ಕಿಡ್ಸ್ ಬೆಡ್ರೂಮು, ಸೊ ಅವ್ರಿಗೆ ಅದೇ ಇಷ್ಟ ಆಗುತ್ತೆ ಅಂತ. ಸೊ ಹಾಗೋಸ್ಕರ ನಾವು ಸ್ವಲ್ಪ ವುಡನ್ ಥೀಮಲ್ಲೇ ಹೋಗಿದ್ದೀವಿ. ಸೊ ಮ್ಯಾಮ್ ಇವಾಗ ನೀವು ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬಂದು ನಿಮಗೆ ಬೇ ವಿಂಡೋ ಅಂತೀವಿ ನಾವು. ಜಸ್ಟ್ ಈಗ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಓದೋಕ್ಕಾಯ್ತು, ನೆಕ್ಸ್ಟು ಟೀ ಕುಡಿಯೋಕ್ಕೆ, ಜಸ್ಟ್ ಟೈಮ್ ಸ್ಪೆಂಡ್ ಮಾಡೋಕ್ಕಷ್ಟೇ. ಸೊ ಇದಾದ್ಮೇಲೆ ಕಂಟಿನ್ಯೂ ಅಲ್ಲಿ ಯಾಕೆ ಸ್ಪೇಸ್ ಯಾಕೆ ವೇಸ್ಟ್ ಮಾಡೋದು ಅಂತ ಒಂದು ಟಾಲ್ ಬಾಕ್ಸ್ ಕೊಟ್ಟಿದ್ದೀವಿ, ಸ್ಟೋರೇಜ್ ಏನಾದ್ರು ಇಟ್ಕೊಳ್ಳೋಕೆ. ಹೌದು ಮ್ಯಾಮ್, ಹೌದು. ಸೊ ಇವಾಗ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬಂದು ಕಿಡ್ಸ್ ಬೆಡ್ರೂಮ್ದು ಬ್ಯಾಕ್ ಟಾಪ್ ಡಿಸೈನ್ ಮಾಡಿದ್ದೀವಿ. ಇದು ಕೂಡ ನಿಮ್ಗೆ ಅಲ್ಲಿ ಏನು ಬೆಡ್ ನೋಡಿದಿರಲ್ಲ, ಸೇಮ್ ಸ್ಟೋರೇಜ್ ಇದೆ. ಇದು ಹೈಡ್ರಾಲಿಕ್ ಬೆಡ್ಡೇ ಅಂತೀವಿ ನಾವು ಇದಕ್ಕೆ. ಆಮೇಲೆ ನೆಕ್ಸ್ಟ್ ಇಲ್ಲೇನು ನೋಡ್ತಾ ಇದ್ದಾರೆ, ಇದು ಬ್ಯಾಕ್ ಡ್ರಾಪು. ಇದು ಆ್ಯಕ್ಚುಲಿ ಕಸ್ಟಮರ್ದ ಅವರು ಫೋಟೋ ತೋರಿಸಿ ನಮ್ಗೆ ಇದೇ ಥೀಮಲ್ಲೇ ನಮ್ಗೆ ಹಿಂಗೆ ಬೇಕು ಅಂತ ಅವರು ಹೇಳಿ ಮಾಡಿಸ್ಕೊಂಡಿರೋದು. ಈ ವಾಲ್ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದು ವಾಲ್ ಪೇಪರೇ. ಇವಾಗ ಬಂದ ತಕ್ಷಣ ಎಂಟ್ರಿ ಆದ ತಕ್ಷಣ ತುಂಬ ಒಂಥರ ಬ್ಲ್ಯಾಂಕ್ ಕಾಣ್ತಿತ್ತು ಇದು. ಸೊ ಮತ್ತೆ ನಾವು ಕಸ್ಟಮರ್ಗೆ ಸಜೆಸ್ಟ್ ಮಾಡಿ ಮತ್ತೆ ನಾವು ಇದನ್ನ ವಾಲ್ ಪೇಪರ್ ಹಾಕ್ಸಿದ್ವಿ. ಸರ್ ಫೈನಲ್ ಗೆಸ್ಟ್ ರೂಮ್ ಒಂದಿದೆ ಅನ್ಸುತ್ತೆ, ಅದನ್ನು ಹೌದು ಅದು ಇದೆ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬಂದು ಗೆಸ್ಟ್ ರೂಮ್. ಸೊ ಗೆಸ್ಟ್ ರೂಮಲ್ಲಿ ಜಸ್ಟ್ ಅವ್ರಿಗೆ ಸಿಂಪಲ್ ಮಾಡಿದ್ದೀವಿ, ಜಸ್ಟ್ ವಾರ್ಡ್ರೋಬ್ ಆಯಿತು, ಲಾಫ್ಟ್ ಆಯಿತು. ಇಲ್ಲಿ ಇನ್ನೊಂದು ಕಸ್ಟಮರ್ಗೆ ನೇಚರ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಹೇಳಿದರು. ಸೊ ಕಸ್ಟಮರ್ಗೆ ಬೇಕು ಅಂತಾನೆ ಅವ್ರು ಆ್ಯಕ್ಚುಲಿ ಸೆಲೆಕ್ಷನ್ ಮಾಡಿ ಈ ವಾಲ್ ಪೇಪರ್ನ ಹಾಕ್ಸಿದ್ದಾರೆ. ಏನು ಸರ್ ಇದು? ಮ್ಯಾಮ್ ಆ್ಯಕ್ಚುಲಿ ಸ್ಟಡಿ ಟೇಬಲ್ ಆಗು ಯೂಸ್ ಮಾಡ್ಬೋದು, ಇಲ್ಲ ಆ್ಯಕ್ಚುಲಿ ನಾನು ಪರ್ಪಸ್ ಮಾಡಿರೋದು ಏನು ಅಂತಂದರೆ ಐರನ್ ಟೇಬಲ್, ಐರನ್ ಮಾಡೋಕ್ಕೆ. ಸೊ ಐರನ್ ಮಾಡಿದ ತಕ್ಷಣ ಹಿಂಗೆ ಈ ಕಡೆಯಿಂದ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇದು ಐರನ್ ಮಾಡೋಕ್ಕಂತಾನೆ ಪರ್ಪಸ್ ಮಾಡಿರೋದು ಐರನ್, ಬಟ್ ನೀವು ಸ್ಟಡಿ ಆಗು ಯೂಸ್ ಮಾಡ್ಕೋಬೋದು. ಹೌದು, ಎರಡಕ್ಕೂ ಯೂಸ್ ಮಾಡ್ಬೋದು. ಹಾಂ, ಇದು ಎಲ್ಲ ಫೋಲ್ಡೇಬಲ್, ನಿಮ್ಗೆ ಯಾವಾಗ ಬೇಕೋ ಅವಾಗ ಅಪ್ ಮಾಡ್ತೀರಾ, ಆಮೇಲೆ ಬೇಡ ಅಂತಂದರೆ ಜಸ್ಟ್ ಡೌನ್ ಮಾಡಿ.
ಇವ್ರ ಕಂಪ್ನಿ ಹೆಸರು ಕೂಡ ಯೂನಿಕ್ ಡಿಸೈನ್ ಸ್ಟುಡಿಯೋ. ಯೂನಿಕ್ ಅವ್ರ ಕಂಪ್ನಿ ಹೆಸರು ಹೇಗೆ ಯೂನಿಕ್ ಆಗಿದೆಯೋ ಇಲ್ಲಿ ಮನೇಲಿ ಕೂಡ ತುಂಬಾ ಹಾಗೆ ಯೂನಿಕ್ ಆಗಿ ಮಾಡಿದ್ದಾರೆ. ಇದು ಅಷ್ಟೇ ಯೂನಿಕ್ ಆಗಿದೆ. ಇದೇ ತರ ತುಂಬಾ ಫೀಚರ್ಸ್ ನ ಆಡ್ ಮಾಡಿದ್ದಾರೆ. ಸರ್ ಇದು ಎಲ್ಲ ವಾರ್ಡ್ರೋಬ್ ತರನೇನೆ ಇಲ್ಲ ಏನಾದ್ರು ಚೇಂಜಸ್ ಮಾಡಿದ್ದಾರೆ? ಆಕ್ಚುಲಿ ಇದು ಎಲ್ಲ ಸೇಮ್ ಇರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಅವ್ರಿಗೆ ಸ್ಟೋರೇಜ್ ಜಾಸ್ತಿ ಬೇಕು, ನಮ್ಗೆ ಡ್ರಾಯರ್ ಜಾಸ್ತಿ ಬೇಕು ಅಂತ ಕೇಳಿರೋದಕ್ಕೆ ಇಲ್ಲಿ 3 ಮತ್ತೆ ಇಲ್ಲೊಂದು ಸಿಂಗಲ್ ಕೊಟ್ಟಿದ್ದೀವಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ನಿಮಗೆ ವಾರ್ಡ್ರೋಬ್ ಒಳಗಡೆ ಕೂಡ ನಿಮ್ಗೆ ಸಾಫ್ಟ್ ಕ್ಲಾಸಸ್ ಸಿಗುತ್ತೆ. ಈಗ ನಾವು ಹೊರಗಡೆ ಸಾಫ್ಟ್ ಹಾಕಿ ಒಳಗಡೆ ನಾರ್ಮಲ್ ಹಾಕೋದು ಆ ಥರ ಏನಿಲ್ಲ. ನೀವು ಎಂಟೈರ್ ಮನೆ ಹೆಂಗ್ ಹುಡುಕಿದ್ರು ಕೂಡ ಸಾಫ್ಟ್ ಆಗಿ ಸಿಗುತ್ತೆ. ಹೌದು. ನಮಸ್ಕಾರ, ನನ್ನ ಹೆಸರು ಸನಿ ಅಂತ. ನಮ್ಮದು ಯೂನಿಕ್ ಡಿಸೈನ್ ಸ್ಟುಡಿಯೋ ಅಂತ ನಮ್ಮದು ಇಂಟೀರಿಯರ್ ಫರ್ಮ್ ಇರೋದು. ಸೊ ಇವಾಗ ನೀವೆಲ್ಲ ಏನು ಡಿಸೈನ್ ನೋಡಿದ್ರಲ್ಲ, ಇದೆಲ್ಲ ಬಂದು ನಿಮಗೆ ಕ್ವಾಲಿಟಿ ಮಟೀರಿಯಲೇ ಇರುತ್ತೆ. ನೆಕ್ಸ್ಟು ನಿಮಗೆ ವಿತ್ ವಾರಂಟಿ ಇರುತ್ತೆ. ನೆಕ್ಸ್ಟು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ನಮ್ಮದು ಕಾಂಪ್ರಮೈಸ್ ಇರಲ್ಲ. ಸೊ ನೆಕ್ಸ್ಟು ಈಗ ಕಸ್ಟಮರು 3D ಎಲ್ಲ ಅವ್ರು ಕೇಳ್ತಾರೆ. ಇವಾಗ ನಾವು 3Dಗೆ ಆಯಿತು ನಾವು ಚಾರ್ಜಸ್ ಮಾಡಲ್ಲ. ನೆಕ್ಸ್ಟು ಫ್ರೀ ಆಫ್ ಕಾಸ್ಟ್ ನಾವು ಸೈಟ್ ವಿಸಿಟು ಇರುತ್ತೆ, ಸೈಟ್ ವಿಸಿಟ್ ಚಾರ್ಜಸ್ಸು ಇರಲ್ಲ ನಮ್ಮ ಹತ್ರ. ನೆಕ್ಸ್ಟ್ ಬಂದು 3D ಕೆಲವೊಬ್ಬರು ಚಾರ್ಜಸ್ ಮಾಡ್ತಾರೆ 3Dಗೋಸ್ಕರ. ಸೊ ನಮ್ದು ಯಾವ ಥರ ಅಂತಂದರೆ 3Dಗೆ ₹1 ನಾವು ಚಾರ್ಜ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಲಿಮಿಟೇಷನ್ಸ್ ಇಲ್ಲ. ಕಸ್ಟಮರು ಎಷ್ಟು ಸಲ ಕೇಳಿದ್ರು ನಾವು ಮತ್ತೆ ಚೇಂಜ್ ಮಾಡಿ ಅವ್ರಿಗೆ ಕಸ್ಟಮರ್ ಸ್ಯಾಟಿಸ್ಫೈ ಆಗೋವರೆಗೂ ಕೂಡ ನಾವು 3Dಲಿ ಮತ್ತೆ ಮಾಡಿಫಿಕೇಶನ್ ಮಾಡಿ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟು 3D ಎಲ್ಲ ಓಕೆ ಆದಮೇಲೆ ಅವ್ರ ಅಪ್ರೂವಲ್ ತೊಗೊಂಡು ನೆಕ್ಸ್ಟ್ ನಾವು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ. ಸರ್ ನಮ್ಮದೆಲ್ಲ ಬಂದು 25 years ಆಫ್ ವಾರಂಟಿ ಇರುತ್ತೆ. ವಿತ್ ಅವ್ರಿಗೆ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ತೀವಿ ನಾವು ನಮ್ಮ ಕಂಪ್ನಿ ಕಡೆಯಿಂದ. ವಿತ್ ಸೀಲು ಸಿಗ್ನೇಚರ್ ಎಲ್ಲ ಇರುತ್ತೆ ಅದರಲ್ಲಿ. ವಿದಿನ್ 25 years ಏನೇ